ಈಗ ಅಂದರೆ ಈಗ ಇಂಡಸ್ಟ್ರಿಗೆ ಬಂದಮೇಲೆ ಎಲ್ಲೋ ಇದ್ದಿದ್ದವಳು ಇಲ್ಲಿಗೆ ಯಾಕೆ ಬಂದ್ಲು ಅನ್ನೋ ಪ್ರಶ್ನೆ ಬಂದಾಗ ನನ್ನ ಡೈರೆಕ್ಟ್ರ್ ಯಾವಾಗಲೂ ಹೇಳ್ತಿದ್ರು, ವಿನೋದ್ ಸರ್, ನಮ್ಮ ನೀನು ಕಾರಂತರು ಮರಿ ಮೊಮ್ಮಗಳು, ಅವ್ರದ್ದೇನು ಇಲ್ಲದೆ ಇರತ್ತಾ ನಿನ್ನ ಮೇಲೆ ಅಂತ ಹೇಳ್ತಾ ಇದ್ರು. ಬಟ್ ಯಾ ಅದೊಂದು ಇರಬಹುದೇನೋ ಗೊತ್ತಿಲ್ಲ, ಬಿಕಾಸ್ ನಮ್ಮ ಇಡೀ ಖಾನ್ದಾನಲ್ಲಿ ಯಾರೂ ಇಲ್ಲ ಹೂಸ್ ಇನ್ ದ ಇಂಡಸ್ಟ್ರಿ. ಸೊ ಅದೊಂದು ಇರಬಹುದೇನೋ, ಬಟ್ ಐ ಡು ನಾಟ್ ಟೇಕ್ ಎನಿ ಕ್ರೆಡಿಟ್ ಫ್ರಮ್ ಹಿಮ್, ಬಿಕಾಸ್ ಯಾಕಂದರೆ ಅವರ ಏನು ಹೇಳ್ತಾರೆ, ನಾನು ಅವ್ರ ಜೊತೆ ಒಂದು ಕಳೆದಿದ್ದು ಟೈಮ್ ಅಂದರೆ ಒಂದು 6 ವರ್ಷದವರೆಗೂ ಅವ್ರು ನನಗೆ ಸಿಕ್ಕಿದ್ರು ಅನ್ಸತ್ತೆ. ಸೊ ಬಾಲ್ಯದಿಂದ ಅವ್ರನ್ನ ನೋಡ್ಕೊಂಬಂದಿದ್ದೆ. ಆ್ಯಂಡ್ ಅವ್ರ ಬರ್ಡೇ ಅಂದರೆ ದಟ್ಸ್ ದ ಓನ್ಲಿ ಟೈಮ್ ನಮ್ಗೆ ಸ್ಕೂಲ್ ಬಂಕ್ ಮಾಡಿ ಅವ್ರ ಮನೆ ಊಟಕ್ಕೆ, ಅವ್ರು ತುಂಬ ಹತ್ರದವ್ರನ್ನ ಮಾತ್ರ ಕರಿತಾ ಇದ್ರು ಮನೆಗೆ ಊಟಕ್ಕೆ, ಆ್ಯಂಡ್ ತುಂಬ ಹತ್ರ ಮೀಡಿಯಾದವ್ರನ್ನ ಕರಿತಾ ಇದ್ರು. ಸೊ ದಟ್ಸ್ ದ ಓನ್ಲಿ ಟೈಮ್ ದಟ್ ಐ ಯೂಸ್ ಟು ಗೋ ಸಿಟ್ ವಿತ್ ಹಿಮ್. ಆ್ಯಂಡ್ ದೆರ್ ಆರ್ ಆ್ಯಕ್ಚುಲಿ 2-3 ಫೋಟೋಸ್ ನೆಕ್ಸ್ಟ್ ಡೇ ಫ್ರಂಟ್ ಪೇಜಲ್ಲೂ ಬಂದಿದ್ದಿದೆ. ಅವರು ಅಂದರೆ ಅವ್ರ ಮನೆಗೆ ಹೋದರೆ ನಾನು, ಅವ್ರು ಒಂದು ಚೇರಲ್ಲಿ ಕೂತಿದ್ರೆ, ಒಂದು ಚಿಕ್ಕ ಚೇರಲ್ಲಿ ನಾನು ಇಲ್ಲೇ ಕೂತಿರ್ತಾ ಇದ್ದೆ. ಅಜ್ಜ ಕತೆ ಹೇಳಿ, ಅಜ್ಜ ಕತೆ ಹೇಳಿ ಅಂತ. ಅಫ್ಕೋರ್ಸ್ ಐ ಡೋಂಟ್ ರಿಮೆಂಬರ್ ಎನಿಥಿಂಗ್ ರೈಟ್ ನೌ, ಬಿಕಾಸ್ ಅವಾಗ ಒಂದು 6 ವರ್ಷ ಅಷ್ಟೇ ಮ್ಯಾಕ್ಸಿಮಮ್ ನಾನು ಅವ್ರ ಜೊತೆ ಇದ್ದಿದ್ದು. ಬಟ್ ನನಗೆ ಈಗ ಏನೂ ನೆನಪಿಲ್ಲ, ಬಟ್ ಇಷ್ಟಷ್ಟೇ ನೆನಪು. ಅವ್ರು ನನ್ನ ಯೂಸ್ ಟು ಪುಲ್ ಮೈ ಲೆಗ್. ಅಂದರೆ ಮೀಡಿಯಾದವ್ರು ಕೇಳ್ತಾಯಿದ್ರು, ಯಾಕೆ ಈ ಹುಡುಗಿ ಪ್ರತಿ ನಿಮ್ಮ ಬರ್ಡೇಯಲ್ಲಿ ನಿಮ್ಮ ಪಕ್ಕದಲ್ಲೇ ಕೂತಿರ್ತಾಳೆ ಅಂತ. ಅವಳಿಗೆ ಮಗ ನನ್ನ ಮೀಸೆ ಕಂಡ್ರೆ ಇಷ್ಟ, ಅದಕ್ಕೆ ಅವಳು ನನ್ನ ಪಕ್ಕನೆ, ಅವಳಿಗೂ ಬತ್ತಿಗ ಸ್ವಲ್ಪ ದಿವಸದಲ್ಲಿ ಆ್ಯಂಡ್ ಹಿ ಯೂಸ್ ಟು ಮೇಕ್ ಫನ್ ಅಂತ ಇನ್ ಕೋಟ ಕನ್ನಡ. ಸೊ ದೋಸ್ ಆರ್ ಹಿಸ್ ಮೆಮರೀಸ್. ಅಂದರೆ ಅವ್ರು ನನಗೆ ನನ್ನ ತಂದೆಯ ತಾಯಿಗೆ ದೊಡ್ಡಪ್ಪ ಆಗಬೇಕು. ಸೊ ಮೈ ಗ್ರ್ಯಾನಿ ವಾಸ್ ಫ್ರಮ್ ಕಾರಂತ್ ಫ್ಯಾಮಿಲಿ. ಸೊ ಅವರಿಗೆ ಸೊ ಹಾಗಾಗಿ ನಮಗೆ ಅವ್ರ ಮನೆಗೆ ಹೋಗಿ ಗೊತ್ತು, ಅವ್ರ ಜೊತೆ ಇದ್ದು ಗೊತ್ತು. ರೈಟ್ ನೌ ಅವರು ದಿವಸ ನನಗೆ ಕರೆಕ್ಟ್ಲಿ ನೆನಪಿದೆ. ಇಡೀ ಊರು ಸೇರಿತ್ತು. ಆ್ಯಂಡ್ ನಮ್ಮನೆ ಅಪೋಸಿಟಲ್ಲಿ ಅವ್ರದ್ದೇ ಲ್ಯಾಂಡ್ ಇರೋದು, ಅವ್ರು ಹುಟ್ಟಿದ ಜಾಗನೇ ಇರೋದು. ಅಲ್ಲಿ ಅವ್ರನ್ನ ಕ್ರಿಮೇಟ್ ಮಾಡಿದ್ವಿ. ಸೊ ದೇ ವಾಸ್ ಅ ಮೆಮೋರಿಯಲ್ ಕ್ರಿಮೇಷನ್. ಅವರಿಗೆ ಈ ಪೊಲೀಸ್ ಮೆಮೋರಿಯಲ್ ಇದು ಕೊಡ್ತಾರಲ್ಲ ಕ್ರಿಮೇಷನ್, ಅದೆಲ್ಲ ಆನರರಿ ಅದೆಲ್ಲ ಆಗಿತ್ತು. ಸೊ ನಾವದು ಪೂರ್ತಿ ಅವರು ಭಸ್ಮ ಆಗೋವರೆಗೂ ನಾವು ಅಲ್ಲಿದ್ವಿ. ಬಿಕಾಸ್ ದಟ್ ಇಸ್ ದ ಮೆಮರೀಸ್ ದಟ್ ವಿ ಹ್ಯಾವ್ ಶೇರ್ಡ್ ವಿತ್ ಹಿಮ್. ದೋ ಇಟ್ ಮೈಟ್ ಬಿ ಲಿಟಲ್, ಬಟ್ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಿದೆಯಲ್ಲ, ಇಟ್ ಯೂಸ್ ಟು ಆಲ್ವೇಸ್ ಬಿ ಹ್ಯಾಪಿ. ಅದಷ್ಟೇ ಇವಾಗ ನಂಗೆ ಇನ್ನೂ ಕ್ಲಿಯರ್ ಕಟ್ಟಾಗಿ ನೆನಪಿದೆ. ಆ್ಯಂಡ್ ಹಿ ಈಸ್ ವೆರಿ ಜೋವಿಯಲ್ ಪರ್ಸನ್. ಆ್ಯಂಡ್ ಈಗಲೂ ಅವರು ಊರಿಗೆ ಹೋದರೆ ಅವ್ರದ್ದು ಮೆಮೋರಿಯಲ್ ಹಾಲ್ ಇದೆ, ನಮ್ಮ ಮನೆ ಪಕ್ಕನೇ ಇದೆ. ಸೊ ಅಲ್ಲಿ ಹೋಗ್ತೀವಿ. ಅವ್ರು ತುಂಬ ದೊಡ್ಡ ಲೈಬ್ರರಿ ಇದೆ. ಆ್ಯಂಡ್ ಹೇಳಬೇಕು ಅಂದರೆ ಅವ್ರದ್ದು ಮೆಮೋರಿಯಲ್ ಹಾಲಲ್ಲಿ ನನಗೆ ಸನ್ಮಾನ ಕೂಡ ಮಾಡಿದರು. ಸೊ ಆ ಫೋಟೋನು ಅಲ್ಲಿದೆ. ನಾನು ಲೈಕ್ ಮೇ ಬಿ ಇಟ್ ಇಸ್ ಆಲ್ ಅ ಸರ್ಕಲ್, ಎಲ್ಲೋ ಏನೋ ಕನೆಕ್ಟ್ ಆಗಿದ್ವಿ ದಟ್ ಐ ಕೇಮ್ ಟು ದಿಸ್ ಫೀಲ್ಡ್. ಅವರು ಈ ಫೀಲ್ಡಲ್ಲಿ ಐ ಮೀನ್ ಹಿ ವಾಸ್ ಅ ಪೋಯೆಟ್, ಆಥರ್, ಇದು ಏನು ಯಕ್ಷಗಾನ ಆರ್ಟಿಸ್ಟ್, ಟೀಚರ್ ಆ್ಯಂಡ್ ಎವ್ರಿಥಿಂಗ್. ಅದು ಆಲ್ ಟುಗೆದರ್ ಐ ಥಿಂಕ್ ಅದರಲ್ಲಿ ಒಂದು ಸ್ವಲ್ಪ ಏನೋ ಬಂತೇನೋ ಗೊತ್ತಿಲ್ಲ, ಬಟ್ ಐ ಹೋಪ್ ಐ ಆಮ್ ಮೇಕಿಂಗ್ ಹಿಮ್ ಪ್ರೌಡ್ ವಿತ್ ವಾಟ್ ಎವರ್ ನಾನು ಇವಾಗ ಏನೇನು ಮಾಡ್ತಿದ್ದೀನಿ. ಬಟ್ ಹೀಸ್ ಐ ಸ್ಟಿಲ್ ರಿಮೆಂಬರ್ ಹಿಮ್ ಆಸ್ ವೈಟ್ ಗಡ್ಡ, ವೈಟ್ ಮೀಸೆ, ವೈಟ್ ಕೂದಲು, ಕೂತ್ಕೊಳ್ಳೋರ ಚೇರಲ್ಲಿ ನಾನು ಅಲ್ಲಿ ಪಕ್ಕದಲ್ಲೇ ಅಜ್ಜ ಕತೆ ಹೇಳಿ ಅಂತ ಕೂತ್ಕೋತಾ ಇದ್ದೆ. ದೋಸ್ ವರ್ ಮೈ ಫಾಂಡ್ ಮೆಮರೀಸ್ ವಿತ್ ಹಿಮ್.